ಬ್ರೇಕ್ಗೂ ಮೊದಲು ನಾನು ಮೆದುಳು ತಿನ್ನುವ ಅಮೀಬಾ ಬಗ್ಗೆ ಮಾತನಾಡ್ತಾ ಇದ್ದೆ ನೋಡಿ. ಆಫ್ಟರ್ ಕೊರೋನಾ ಮತ್ತೊಂದು ಡೆಡ್ಲಿ ಸೋಂಕಿನ ಆತಂಕ ಈಗ ಶುರುವಾಗಿದೆ. ಯಾವುದಪ್ಪ ಅದು ಅಂತ ಹೇಳಿದ್ರೆ ಮೆದುಳು ತಿನ್ನುವ ಅಮೀಬಾ ಒಕ್ಕರಿಸಿದ್ರೆ ಪ್ರಾಣಕ್ಕೆ 100% ಕುತ್ತು. ಕೇರಳದಲ್ಲಿ ಈಗಾಗಲೇ ದಾಂಗುಡಿ ಇಟ್ಟಿದೆ ಈ ಘಾತಕ ವೈರಸ್. ಮೆದುಳು ತಿನ್ನುವ ಅಮೀಬಾ ಒಕ್ಕರಿಸಿದ್ರೆ ಪ್ರಾಣಕ್ಕೆ ಕುತ್ತು. ಶಬರಿಮಲೆ ಯಾತ್ರೆಗೆ ತೆರಳುವ ಭಕ್ತರಿಗೆ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ನೆಗ್ಲೇರಿಯಾ ಫೌಲೇರಿ ಅನ್ನೋ ಸೋಂಕಿನಿಂದ ಮಾರಕ ಕಾಯಿಲೆಗಳು ಬರುತ್ತೆ. ಮೆನಿಂಗೋ ಎನೆಫಲೈಟಿಸ್ ಅನ್ನುವಂತಹ ಅಪರೂಪದ ಗಂಭೀರ ಕಾಯಿಲೆ ಇದು. ನಿಂತಿರುವ ನೀರಿನಿಂದ ಮೂಗಿನ ಮೂಲಕ ಹರಡುವಂತಹ ಸೋಂಕಿದು. ಮೆದುಳಿಗೆ ನುಗ್ಗಿ 1 ವಾರದಲ್ಲೇ ಪ್ರಾಣಕ್ಕೆ ಕುತ್ತು ತರುತ್ತೆ. ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬಂದಿರೋ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಆಗಲಾಗಿದೆ. ರಾಜ್ಯದ ಶಬರಿಮಲೆ ಯಾತ್ರಿಕರಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಕೊಟ್ಟಿದೆ. ಶಬರಿಮಲೆ ಯಾತ್ರಿಕರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ವಹಿಸಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಯಾತ್ರೆಯ ವೇಳೆ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆ. ನೀರು ಮೂಗಿನಲ್ಲಿ ಪ್ರವೇಶಿಸದಂತೆ ಕ್ಲಿಪ್ಗಳನ್ನ ಬಳಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಯಾಕೆಂದ್ರೆ ಒಂದು ನದಿ ನೀರಿನಲ್ಲಿ ಸ್ನಾನಕ್ಕೆ ಅಂತ ಹೇಳಿದಾಗ ಕಿವಿ ಮುಚ್ಕೊಂಡು ಕಿವಿಲ್ ನೀರು ಹೋಗುತ್ತಾ ಮೂಗಲ್ಲಿ ನೀರು ಹೋಗುತ್ತಾ ಅಂತ ಗಮನಿಸೋದು ತುಂಬಾನೇ ಕಷ್ಟ ಆಗತ್ತೆ. ಇದೇ ವಿಚಾರವಾಗಿ ಇವತ್ತಿನ ಪವರ್ ಫೋಕಸ್ನ 2ನೇ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಡಾಕ್ಟರ್ ಪವನ್, ಪ್ರೊಫೆಸರ್ ಇನ್ ಮೆಡಿಸಿನ್, ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಡಾಕ್ಟರ್ ಪವನ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾವು ಇವಾಗ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದೀವಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಮೆದುಳು ತಿನ್ನುವಂತ ಅಮೀಬಾ ಅಂದ್ರೆ ಕೇಳಿದ್ರೇನೆ ಬಹಳ ವಿಚಿತ್ರವಾಗಿದೆಯಲ್ಲ ಅಂತ ಅನ್ಸುತ್ತೆ. ಇನ್ನು ಏನೇನ್ ಸೋಂಕುಗಳಿದೆಯೋ ಅಂತ ಭಯನೂ ಆಗತ್ತೆ. ಸೊ ಏನ್ ಹೇಳ್ತೀರಿ ಸರ್ ಇದರ ಬಗ್ಗೆ? ಮೊದಲ ಪ್ರತಿಕ್ರಿಯೆ ನಿಮ್ದು. ನೋಡಿ, ಈಗ ನ್ಯೂಸ್ ಗಳೆಲ್ಲ ಬರ್ತಾ ಇದೆ, ಸಾಕಷ್ಟು ಕೇರಳದಲ್ಲಿ ಕೇಸ್ಗಳೆಲ್ಲ ರಿಪೋರ್ಟ್ ಆಗಿವೆ. ಇದನ್ನ ನಾವು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಅಂತೀವಿ. ಅಂದ್ರೆ ಮೆದುಳು ಜ್ವರ. ಸಾಮಾನ್ಯ ಭಾಷೆನಲ್ಲಿ ಹೇಳ್ಬೇಕು ಅಂತಂದ್ರೆ ಮೆದುಳು ಜ್ವರ. ಈ ಮೆದುಳು ಜ್ವರ ಸಾಕಷ್ಟು ವೈರಸ್ ಗಳಿಂದ ಬರುತ್ತೆ, ಬ್ಯಾಕ್ಟೀರಿಯಾಗಳಿಂದ ಬರುತ್ತೆ, ಫಂಗಸ್ ಇಂದ ಬರುತ್ತೆ. ಹಾಗೆ ಈಗೇನು ಹೇಳ್ತಾ ಇದೀವಿ, ಈ ಅಮೀಬಾ ಅಂತಂದ್ರೆ ಇದೊಂದು ಸಿಂಗಲ್ ಸೆಲ್ ಅನಿಮಲ್ ಅಂತ ಹೇಳ್ತೀವಿ. ಇದು ಪ್ರೋಟೋಜೋವಾ ಅನ್ನೋ ಗ್ರೂಪ್ಗೆ ಒಂದು ಸೇರುತ್ತೆ. ಇದು ಒಂದೇ ಒಂದು ಸೆಲ್ ಇರ್ತಕ್ಕಂಥದ್ದು. ಆದ್ರೆ ತುಂಬಾ ಮಾರಕವಾದ ಒಂದು ಮೆದುಳು ಜ್ವರವನ್ನ ಇದು ಕಾಸ್ ಮಾಡುತ್ತೆ. ಇದನ್ನ ನಾವು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತೀವಿ. ಮೆನಿಂಗೋ ಎನ್ಕೆಫಲೈಟಿಸ್ ಅಂತಂದ್ರೆ ಈ ಬ್ರೈನ್ಗೆ ಒಂದು ಪದರ ಇರುತ್ತೆ, ಮೆನಿಂಜಸ್, ಅದು ಕೂಡ ಇನ್ಫೆಕ್ಟ್ ಆಗುತ್ತೆ, ಹಾಗೂ ಬ್ರೈನ್ ಕೂಡ ಇನ್ಫೆಕ್ಟ್ ಆಗುತ್ತೆ. ಅದಕ್ಕೆ ಇದನ್ನ ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ. ಇದು ಯಾವ ರೀತಿಯಾಗಿ ಹೋಗುತ್ತೆ ಮೂಗೊಳಗೆ ಅಂತಂದ್ರೆ, ನಾವು ಮೂಗಲ್ಲಿ ಏನಾದ್ರೂ ಈ ಫ್ರೆಶ್ ವಾಟರ್, ನಾವು ಈ ಸಮುದ್ರದ ನೀರು ಇದ್ರಲ್ಲೆಲ್ಲ ಇದು ಆಗೋದಿಲ್ಲ. ಸೊ ಫ್ರೆಶ್ ವಾಟರ್ ಅಂತಂದ್ರೆ ನಾವು ಈ ಕೆರೆ ಇರ್ಬೋದು, ಅಥವಾ ಪಾಂಡ್ಗಳಿರ್ಬೋದು, ಅಥವಾ ಎಲ್ಲಿ ನದಿಗಳಲ್ಲಿ ನಿಂತ ನೀರ್ ಇರುತ್ತೆ, ಅಥವಾ ಈ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ. ಸೊ ಇಂತಹ ಕಡೆ ಯಾವಾಗ ನಾವು ನೀರಲ್ಲಿ ಮುಳುಗಿದಾಗ ಈ ನೀರು ನಮ್ಮ ಮೂಗ್ ಒಳಗಡೆ ಹೋದಾಗ ನಮ್ಮ ಮೂಗ್ನಲ್ಲಿ ಇಲ್ಲೊಂದು ಟ್ರಿಬ್ರಿಫಾರ್ಮ್ ಪ್ಲೇಟ್ ಅಂತ ಇರುತ್ತೆ. ಸೊ ಇದು ನಮ್ಗೆ ಬ್ರೈನ್ ಮತ್ತೆ ಮೂಗ್ ಇದಕ್ಕೆ ನಾವು ಸಪರೇಟ್ ಮಾಡುತ್ತೆ. ಸೊ ಅದ್ರ ಒಳಗಡೆಯಿಂದ ಈ ಅಮೀಬಾ ಒಂದು ಆಲ್ಫ್ಯಾಕ್ಟರಿ ನರ್ವ್, ಅಂದ್ರೆ ನಮ್ಮ ಈ ವಾಸನೆ ಇದಕ್ಕೆಲ್ಲದು ಹೆಲ್ಪ್ ಮಾಡತಕ್ಕಂತ ಒಂದು ನರ್ವ್ ಇರುತ್ತೆ, ಆಲ್ಫ್ಯಾಕ್ಟರಿ ನರ್ವ್ ಅಂತ. ಸೊ ಆ ನರದ ಮೂಲಕ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಈ ಬ್ರೈನ್ ಒಳಗಡೆ ಹೋಗಿ ಆ ನರನ ತಿಂದು ಈ ಬ್ರೈನ್ ಸೆಲ್ಸ್ ಅನ್ನ ಕೂಡ ಅದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ತುಂಬಾ ಮಾರಕವಾದದ್ದು. ಯಾಕೆಂತಂದ್ರೆ ಇದೇನು ನಾವು ಅಮೀಬಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತೀವಿ, ಎಷ್ಟು ಸೀರಿಯಸ್ ಅಂತಂದ್ರೆ ಇದು ತುಂಬಾ ರೇರೆ. ನಾವು ಕಾಣಿಸ್ಕೊಳ್ಳೋದು ತುಂಬಾ ರೇರು. ಆದ್ರೆ ಒಂದು ಸಲ ಕಾಣಿಸ್ಕೊಂಡ್ರೆ ಆಲ್ಮೋಸ್ಟ್ 98% ಮಾರ್ಟಾಲಿಟಿ ಇದೆ. ಇದು ಮೊದಲು ಇದಕ್ಕೆ ಎಷ್ಟು ಸೀರಿಯಸ್ ಅಂತ ಅನ್ನೋದಕ್ಕೆ ನೀವು ನೋಡ್ಬೇಕು. 1960ರಲ್ಲಿ ಮೊದಲು ಇದು ಡಿಟೆಕ್ಟ್ ಆಗುತ್ತೆ. ಅವಾಗಿಂದ ಇವಾಗವರೆಗೂ ಇಡೀ ಪ್ರಪಂಚದಲ್ಲಿ ಒಂದು 400 ಕೇಸ್ ರಿಪೋರ್ಟ್ ಆಗಿರ್ಬೋದು. ಸೊ ಈ 400 ಕೇಸ್ ಏನ್ ರಿಪೋರ್ಟ್ ಆಗಿದೆ, ಇದರಲ್ಲಿ ಒಂದು 7ರಿಂದ 8 ಜನಕ್ಕೆ ಏನು ಆಗಿಲ್ಲ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ ಆಗಿರೋ ಎಲ್ಲಾ ಕೇಸ್ಗಳು ಆಲ್ಮೋಸ್ಟ್ ಡೆತ್ ಗಳಾಗಿವೆ. ಸೊ ಅಷ್ಟು ಸೀರಿಯಸ್ ಆಗಿರುತ್ತೆ ಇದು. ಓಕೆ ಸರ್, ಈಗ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಕೊಟ್ಟಿರೋ ಪ್ರಕಾರ ಕಿವಿಯನ್ನ ಮತ್ತು ಮೂಗನ್ನ ಮುಚ್ಕೊಂಡು ಅದು ಕ್ಲಿಪ್ ಹಾಕೊಳ್ಳಿ ಅಂತ ಹೇಳ್ದಂಗೆ, ಸರ್ ನದಿ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಸಾಧ್ಯ ಸರ್ ಇದು ಅವಾಯ್ಡ್ ಮಾಡಕ್ಕೆ? ಮೂಗಲ್ಲಿ ನೀರು ಹೋಗುತ್ತಾ, ಕಿವಿಲಿ ನೀರು ಹೋಗುತ್ತಾ ಅಂತ ನೋಡ್ಕೊಂಡು ಸ್ನಾನ ಮಾಡೋದು, ನದಿಲಿ ಇಲ್ದವ್ರು ಸ್ನಾನ ಮಾಡೋದು, ಇಟ್ ಇಸ್ ವೆರಿ ಡಿಫಿಕಲ್ಟ್. ಈ ಎಸ್ಪೆಷಲಿ ಮಾಸ್ ಅಂದ್ರೆ ತುಂಬಾ ಸಾಕಷ್ಟು ಜನಗಳು ಒಂದ್ ಕಡೆ ಕೂಡೋ ಕಡೆ, ಇವಾಗ ಏನಲ್ಲಿ ಶಬರಿಮಲಾದಲ್ಲಿ ಹೇಳ್ತಾರೆ, ಈಗ ಪಂಪಾ ನದಿನಲ್ಲಿ ಹೋಗಿ ಸ್ನಾನ ಮಾಡ್ಬೇಕು ಅಂತಂದ್ರೆ ಲಕ್ಷಾಂತರ ಜನ, 1000 ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲಿ ಇರ್ತಾರೆ.
ಈ ತುಂಬಾ ಜನ ಅಷ್ಟೊಂದು ಜನ ಇರೋವಾಗ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ, ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಅಲ್ಲಿ ನದಿ ಎಲ್ಲೆಲ್ಲಿ ನೀರ್ ಹರಿತಾ ಇರುತ್ತೆ, ಎಲ್ಲೆಲ್ಲಿ ನಿಂತಿರುತ್ತೆ, ಅದು ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಯೂಶಲಿ ನಾವ್ ಏನ್ ನೋಡ್ತೀವಿ, ನೆಗ್ಲೇರಿಯಾ ಫೌಲೇರಿಯಾ ಅನ್ನೋ ಈ ಅಮೀಬಾ ಈ ನಿಂತ ನೀರ್ನಲ್ಲೇ ಬರ್ತಕ್ಕಂಥದ್ದು. ಯಾಕಂದ್ರೆ ಹರಿತಾ ಇರೋ ನೀರ್ನಲ್ಲಿ ಇದು ಯೂಶಲಿ ಇರೋದಿಲ್ಲ, ಅಷ್ಟಾಗಿ ಬೆಳೆಯೋದಿಲ್ಲ.